ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ಬೆಳಗ್ಗೆ ನೀವು ಮಾಡುವ ಯಾವ ಒಂದು ಕೆಲಸದಿಂದ ನಿಮ್ಮ ಕಿಡ್ನಿಯನ್ನು ಆರೋಗ್ಯವಾಗಿರಿಸುತ್ತದೆ? ಆಪ್ಷನ್ಸ್: ಎ ಬಿಸಿ ನೀರು ಸೇವನೆ, ಬಿ ವ್ಯಾಯಾಮ, ಸಿ ಟೀ ಕಾಫಿ ತಪ್ಪಿಸುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಎದ್ದ ನಂತರ ಬೆಚ್ಚಗಿನ ನೀರನ್ನು ಕುಡಿಯಲು ಪ್ರಾರಂಭಿಸುವುದು ಮುಖ್ಯ. ಇದು ನಿಮ್ಮ ದೇಹದಿಂದ ವಿಷವನ್ನು ಹೊರಹಾಕಲು ಸುಲಭವಾಗುತ್ತದೆ. ನಿಮ್ಮ ಉಪಹಾರದಲ್ಲಿ ಹೆಚ್ಚು ಉಪ್ಪು ಸೇವಿಸದಿರಲು ಪ್ರಯತ್ನಿಸಿ. ಹೆಚ್ಚು ಉಪ್ಪು ಸೇವಿಸುವುದರಿಂದ ನಿಮ್ಮ ಮೂತ್ರದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗುತ್ತದೆ. ಇದು ಕಿಡ್ನಿ ಸ್ಟೋನ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಜೊತೆಗೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ನಿಮ್ಮ ಮೂತ್ರಪಿಂಡಗಳಿಗೆ ಅಪಾಯಕಾರಿಯಾಗಿದೆ. ಯೋಗ ಅಥವಾ ವ್ಯಾಯಾಮ ಮಾಡುವುದರಿಂದ ನಿಮ್ಮ ದೇಹವು ಫಿಟ್ ಆಗಿರುವುದಲ್ಲದೆ ನಿಮ್ಮ ಮೂತ್ರಪಿಂಡಗಳು ಆರೋಗ್ಯವಾಗಿರುತ್ತವೆ. ಸ್ಟ್ರೆಚಿಂಗ್ ನಿಮ್ಮ ದೇಹವನ್ನು ಸಕ್ರಿಯವಾಗಿರಿಸುತ್ತದೆ. ಅಲ್ಲದೆ ಬೆವರಿನ ಮೂಲಕ ವಿಷಕಾರಿ ವಸ್ತುಗಳು ಬಿಡುಗಡೆಯಾಗುತ್ತವೆ. ಇದು ಮೂತ್ರಪಿಂಡಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸವನ್ನು ಹೊಂದಿದ್ದರೆ ಇದನ್ನು ತಪ್ಪಿಸುವುದು ಉತ್ತಮ. ಇದರ ಬದಲಿಗೆ ನೀವು ಗಿಡಮೂಲಿಕೆ ಚಹಾವನ್ನು ಕುಡಿಯಬಹುದು. ಇದು ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿರಿಸುತ್ತದೆ. ಅಲ್ಲದೆ ಹೆಚ್ಚಾಗಿ ಚಹಾ ಅಥವಾ ಕಾಫಿ ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ: ತನ್ನದೇ ಆದ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿರುವ ಅಂಗ ಯಾವುದು? ಆಪ್ಷನ್ಸ್: ಎ ಹೃದಯ, ಬಿ ಬೆನ್ನುಹುರಿ, ಸಿ ಮೆದುಳು, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆನ್ನುಹುರಿ. ತನ್ನದೇ ಆದ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿರುವ ಮತ್ತು ಪ್ರತಿಫಲಕಗಳ ಮೂಲಕ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹೊಂದಿರುವ ಅಂಗ ಬೆನ್ನುಹುರಿಯಾಗಿದೆ. ಬೆನ್ನುಹುರಿಯು ಮೆದುಳನ್ನು ಹೊರ ಪ್ರಪಂಚಕ್ಕೆ ಸಂಪರ್ಕಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದರೆ ಇದು ಕೇವಲ ಸಂದೇಶಗಳನ್ನು ರವಾನಿಸುವುದಲ್ಲದೆ ಸ್ವಂತ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಮೆದುಳಿನಿಂದ ಬರುವ ಮತ್ತು ಮೆದುಳಿಗೆ ಹೋಗುವ ಸಂದೇಶಗಳನ್ನು ಇದು ನಿರ್ವಹಿಸುತ್ತದೆ. ಬೆನ್ನುಹುರಿಯ ಮೇಲ್ಭಾಗವು ಮೆದುಳಿನ ಕಾಂಡದೊಂದಿಗೆ ವಿಲೀನಗೊಳ್ಳುತ್ತದೆ. ಅಲ್ಲಿ ಉಸಿರಾಟ ಮತ್ತು ಜೀರ್ಣಕ್ರಿಯೆಯಂತಹ ಮೂಲಭೂತ ಜೀವನ ಪ್ರಕ್ರಿಯೆಗಳು ನಿಯಂತ್ರಿಸಲ್ಪಡುತ್ತವೆ. ಈ ರೀತಿಯಲ್ಲಿ ಬೆನ್ನುಹುರಿ ಒಂದು ಸ್ವಾಯತ್ತ ಅಂಗವಾಗಿದ್ದು ತನ್ನದೇ ಆದ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಹೊಂದಿದೆ. ಮೂರನೇ ಪ್ರಶ್ನೆ: ಇತರ ಎಣ್ಣೆಗಳಿಗಿಂತ ಅಡುಗೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ತೂಕ ನಿಯಂತ್ರಣ, ಬಿ ದೇಹ ಶುದ್ಧಿ, ಸಿ ಮನಸ್ಥಿತಿ ಸುಧಾರಣೆ, ಡಿ ಆರೋಗ್ಯಕರ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ತೆಂಗಿನ ಎಣ್ಣೆಯನ್ನು ಸೇವಿಸುವುದರಿಂದ ದೇಹದಲ್ಲಿ ಆಯಾಸ ಮತ್ತು ಆತಂಕ ಉಂಟಾಗುವುದಿಲ್ಲ. ಕೊಬ್ಬಿನಾಮ್ಲಗಳ ಕಾರಣದಿಂದಾಗಿ ಇದು ನರವೈಜ್ಞಾನಿಕ ಪ್ರಯೋಜನಗಳನ್ನು ಹೊಂದಿದೆ. ಅದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ತೆಂಗಿನ ಎಣ್ಣೆ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ತೆಂಗಿನ ಎಣ್ಣೆಯು ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಮೆದುಳನ್ನು ಆರೋಗ್ಯವಾಗಿರಿಸುತ್ತದೆ. ಶಕ್ತಿ ಹೆಚ್ಚಿಸುವ ಗುಣಗಳು ತೆಂಗಿನ ಎಣ್ಣೆಯಲ್ಲಿ ಕಂಡುಬರುತ್ತವೆ. ಇದು ದಿನವಿಡೀ ದೇಹವನ್ನು ಶಕ್ತಿಯುತವಾಗಿರಿಸುತ್ತದೆ. ಬೆಳಗ್ಗೆ ಈ ಎಣ್ಣೆಯನ್ನು ಸೇವಿಸುವುದರಿಂದ ದೇಹವು ದಿನವಿಡೀ ಕ್ರಿಯಾಶೀಲವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ: ಚರ್ಮದ ಮೇಲಾಗುವಂತಹ ಕುರು, ಕಜ್ಜಿ, ತುರುಕಿಗಳ ಸಮಸ್ಯೆಗೆ ಯಾವುದು ಪರಿಹಾರವನ್ನು ನೀಡುತ್ತದೆ? ಆಪ್ಷನ್ಸ್: ಎ ಬಿಲ್ವಪತ್ರೆ, ಬಿ ಬೇವಿನ ಎಲೆ, ಸಿ ಹುಣಸೆ ತೊಗಟೆ, ಡಿ ಎಕ್ಕದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ವಪತ್ರೆ. ಬಿಲ್ವಪತ್ರೆಯ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಚರ್ಮದ ಮೇಲಾಗುವಂತಹ ಕಜ್ಜಿ, ತುರುಕಿಗಳನ್ನು ಕಡಿಮೆ ಮಾಡಬಹುದು. ದೇಹದ ಮೇಲೆ ಕುರುಗಳು ಎದ್ದಾಗ ಅತೀವ ನೋವುಂಟಾಗಿ ತುಂಬಾ ಕಿರಿಕಿರಿ ಉಂಟಾಗುತ್ತದೆ. ಕೆಲವರಿಗೆ ಈ ಸಮಸ್ಯೆ ಪದೇ ಪದೇ ಎದುರಾಗುತ್ತದೆ. ಈ ತೊಂದರೆಯನ್ನು ಬಿಲ್ವಪತ್ರೆಯ ಉಪಯೋಗದಿಂದ ತಡೆಗಟ್ಟಬಹುದು. ಬಿಲ್ವಪತ್ರೆಯ ಮರದ ಬೇರನ್ನು ನಿಂಬೆ ರಸದಲ್ಲಿ ತೇಯ್ದು ಕುರುಗಳಿಗೆ ಹಚ್ಚುವುದರಿಂದ ಕ್ರಮೇಣವಾಗಿ ಕುರುಗಳು ಕಡಿಮೆಯಾಗುತ್ತವೆ. ಐದನೇ ಪ್ರಶ್ನೆ: ಹೆಚ್ಚಿನವರನ್ನು ಕಾಡುವ ತಲೆಹೊಟ್ಟಿನ ಸಮಸ್ಯೆ ಬರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಒತ್ತಡ, ಬಿ ಒಣನೆತ್ತಿ, ಸಿ ಎಣ್ಣೆಯುಕ್ತ ನೆತ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಕೆಲವೊಮ್ಮೆ ನಮ್ಮ ನೆತ್ತಿಯು ಹೆಚ್ಚು ಎಣ್ಣೆಯನ್ನು ಉತ್ಪಾದಿಸುತ್ತದೆ. ಇದು ಹೆಚ್ಚಿನ ನೆತ್ತಿಯ ಮೇಲೆ ಬೆಳೆಯುವ ಮಲಾಸೇಜಿಯಾ ಎಂಬ ಶಿಲೀಂಧ್ರಕ್ಕೆ ಸಂತಾನೋತ್ಪತ್ತಿ ಮಾಡುವ ನೆಲವನ್ನು ಸೃಷ್ಟಿಸುತ್ತದೆ. ಕೆಲವರಿಗೆ ಸಾಮಾನ್ಯ ಎಣ್ಣೆಯ ಮಟ್ಟಗಳು ಸಹ ಮಲಾಸೇಜಿಯಾಕ್ಕೆ ಪ್ರತಿಕ್ರಿಯೆಯನ್ನು ಉಂಟುಮಾಡಬಹುದು. ಒಣ ನೆತ್ತಿಯು ತಲೆಹೊಟ್ಟು ಲಕ್ಷಣಗಳನ್ನು ಅನುಕರಿಸುತ್ತದೆ. ಸಿಪ್ಪೆ ಸುಳಿಯುವುದು ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಒತ್ತಡ, ಹವಾಮಾನ ಬದಲಾವಣೆಗಳು ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸಹ ತಲೆಹೊಟ್ಟು ಉಲ್ಬಣಕ್ಕೆ ಕಾರಣವಾಗಬಹುದು. 6ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಆಪ್ಷನ್ಸ್ ಎ ಲೋನಾರ್, ಬಿ ಪುಲಿಕ್ಯಾಟ್, ಸಿ ಚಿಲ್ಕಾ, ಡಿ ಸಾಂಬಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಂಬಾರ್. ಸಾಂಬಾರ್ ಸರೋವರವು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾಗಿದ್ದು ರಾಜಸ್ಥಾನ ಜಿಲ್ಲೆಯಲ್ಲಿ ಸುಮಾರು 230 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿದೆ. ಉಪ್ಪು ಉತ್ಪಾದನೆಯ ಕ್ಷೇತ್ರದಲ್ಲಿ ರಾಜಸ್ಥಾನವು ಆರ್ಥಿಕ ಮತ್ತು ಪರಿಸರ ಪ್ರಾಮುಖ್ಯತೆಯ ಸಾರವನ್ನು ಪ್ರತಿನಿಧಿಸುತ್ತದೆ. ಪ್ರತಿ ವರ್ಷ ಸಾಂಬಾರ್ ಸರೋವರವು 1,96,000 ಟನ್ ಪ್ರಾಚೀನ ಉಪ್ಪನ್ನು ಉತ್ಪಾದಿಸುತ್ತದೆ. ಇದು ಭಾರತದ ಒಟ್ಟು ಉಪ್ಪು ಉತ್ಪಾದನೆಯ ಗಮನಾರ್ಹ ಭಾಗವಾಗಿದೆ. 7ನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡದ ನಿರ್ವಹಣೆಗೆ ಯಾವ ಜ್ಯೂಸ್ ಹೆಚ್ಚು ಸಹಾಯಕ? ಆಪ್ಷನ್ಸ್ ಎ ದಾಳಿಂಬೆ, ಬಿ ಸೌತೆಕಾಯಿ, ಸಿ ಬೀಟ್ರೂಟ್, ಡಿ ಪಾಲಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್. ಪ್ರತಿದಿನ 1 ಗ್ಲಾಸ್ ಬೀಟ್ರೂಟ್ ಜ್ಯೂಸ್ನ ಸೇವನೆ ಹೃದಯಕ್ಕೆ ಉತ್ತಮ ಎನ್ನಲಾಗುತ್ತದೆ. ಇದು ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವ ಮೂಲಕ ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸಲು ನೆರವಾಗುತ್ತದೆ. ಈ ಆರೋಗ್ಯಕರ ತರಕಾರಿ ನೈಟ್ರೇಟ್ನಿಂದ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ. ರಕ್ತನಾಳಗಳ ವಿಶ್ರಾಂತಿ ಮತ್ತು ಅಗಲವಾಗುವ ಪ್ರಕ್ರಿಯೆ ಸಹಜವಾಗಿಯೇ ದೇಹದಾದ್ಯಂತ ರಕ್ತದ ಪರಿಚಲನೆಯನ್ನು ಸುಧಾರಿಸುತ್ತದೆ. ಸುಧಾರಿತ ರಕ್ತ ಪರಿಚಲನೆ ಹಾಗೂ ಸಡಿಲಗೊಂಡ ನಾಳಗಳು ನೈಸರ್ಗಿಕವಾಗಿ ರಕ್ತದೊತ್ತಡದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. 8ನೇ ಪ್ರಶ್ನೆ, ಬೆಳಗ್ಗಿನ ಜಾವ ಯಾವ ಟೀ ಅಥವಾ ಚಹಾ ಕುಡಿಯುವುದರಿಂದ ಮೊಣಕಾಲಿನ ನೋವಿನ ಸಮಸ್ಯೆಗೆ ಪರಿಹಾರ ನೀಡುತ್ತದೆ? ಆಪ್ಷನ್ಸ್ ಎ ತುಳಸಿ ಚಹಾ, ಬಿ ಅರೇಕಾ ಟೀ, ಸಿ ಪಾರಿಜಾತ ಟೀ, ಡಿ ದಾಸವಾಳ ಚಹಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿಜಾತ ಟೀ. ಹಲವಾರು ವರ್ಷಗಳಿಂದ ಕಾಡುತ್ತಿರುವ ಈ ಮೊಣಕಾಲು ನೋವಿಗೆ ಬೆಸ್ಟ್ ಮನೆಮದ್ದು ಎಂದರೆ ಈ ಹೂವಿನ ಟೀ. ಇದನ್ನು ಬೆಳಗ್ಗಿನ ಜಾವ ನಿಯಮಿತವಾಗಿ ಕುಡಿದರೆ ಮೊಣಕಾಲು ನೋವು ಮಾತವಾಗುವುದಂತೂ ಖಂಡಿತ. ಪಾರಿಜಾತ ಹೂವುಗಳು ಮತ್ತು ಎಲೆಗಳಿಂದ ಮಾಡಿದ ಚಹಾವು ಮೊಣಕಾಲು ನೋವು ಮತ್ತು ಸಂಧಿವಾತದಿಂದ ಪರಿಹಾರವನ್ನು ನೀಡುತ್ತದೆ. ಇದು ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಪಾರಿಜಾತ ಪರಿಮಳವು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಸುಖ ಶಾಂತಿ ನೆಲೆಸುವಂತೆಯೂ ಪ್ರೇರೇಪಿಸುತ್ತದೆ. ಇನ್ನು ಈ ಪಾರಿಜಾತ ಹೂವುಗಳು ಮತ್ತು ಎಲೆಗಳು ಜ್ವರ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿಯೂ ಪರಿಣಾಮಕಾರಿಯಾಗಿದೆ. 9ನೇ ಪ್ರಶ್ನೆ, ಗಣೇಶನಿಗೆ ಗಣಪತಿ ಎಂದು ಹೆಸರು ಬರಲು ಕಾರಣವೇನು? ಆಪ್ಷನ್ಸ್ ಎ ಗಣಗಳ ಅಧಿಪತಿ, ಬಿ ಆನೆಯ ಮುಖ, ಸಿ ಬುದ್ಧಿಯ ದೇವರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಲ್ಲ ಗಣಗಳು, ಭೂತ ಪ್ರೇತಗಳು, ದಿಕ್ಪಾಲಕರು, ದೇವತೆಗಳ ಸೇನೆ ಎಲ್ಲರ ಮೇಲೂ ಅಧಿಕಾರ ನಡೆಸುವವರು ಗಣೇಶನೇ. ಆದ್ದರಿಂದ ಅವರನ್ನು ಗಣಪತಿ ಎಂದು ಕರೆಯಲಾಗುತ್ತದೆ. ಗಣ ಎಂಬ ಪದಕ್ಕೆ ವಿಘ್ನ ಅಥವಾ ಅಡಚಣೆ ಎಂಬ ಅರ್ಥವೂ ಇದೆ. ಹೀಗಾಗಿ ಗಣಪತಿಯು ವಿಘ್ನಗಳನ್ನು ನಿಯಂತ್ರಿಸುವವರು ಮತ್ತು ಅಡಚಣೆಗಳನ್ನು ದೂರ ಮಾಡುವವರು. ಗ ಎಂದರೆ ಜ್ಞಾನ ಮತ್ತು ಣ ಎಂದರೆ ಪ್ರೇರಣೆ. ಹೀಗೆ ಗಣಪತಿ ಎಂದರೆ ಜ್ಞಾನದ ಪ್ರೇರಣೆ ಅಥವಾ ಬುದ್ಧಿಯ ದೇವರು ಎಂಬ ಅರ್ಥವೂ ಸಿಗುತ್ತದೆ. ಗಜ ಅಂದರೆ ಆನೆಯ ಮುಖವುಳ್ಳವನು, ಆನೆಯಂತೆ ಬಲಿಷ್ಠ ಮತ್ತು ಬುದ್ಧಿವಂತ. ಆದ್ದರಿಂದ ಗಣಪತಿ ಎಂಬ ಹೆಸರು ಕೇವಲ ಒಂದು ಹೆಸರು ಮಾತ್ರವಲ್ಲ, ಅದು ಒಂದು ಗೌರವದ ಬಿರುದು, ಒಂದು ಜವಾಬ್ದಾರಿಯುತ ಪದವಿ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.